ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ನ. ಆ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪೈಸಾ ಬಜಾರ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ನೀವೇನಾದರೂ ಲೋನ್ ಇಂಟ್ರೆಸ್ಟ್ ಇತ್ತು, ಹಾಗೆ ನಿಮ್ಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು ಅಂದರೆ ಬೇಗ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ ಪೈಸಾ ಬಜಾರ್ ಅನ್ನೋ ಒಂದು ಅಪ್ಲಿಕೇಶನ್ನ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಲೋನ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡ್ತಾ ಇರಿ. ಸೊ ಪೈಸಾ ಬಜಾರ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಪರ್ಸ್ನಲ್ ಲೋನ್ನ ಸ್ಟೆಪ್ಸನ್ನು ತೋರಿಸ್ತಾ ಇದೆ. ಸೊ ನಿಮಗಿಲ್ಲಿ 1 to 9 ಸ್ಟೆಪ್ಸ್ ಇರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಪ್ರೋಸೆಸ್ ಅನ್ನೋದು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಮ್ಮ ಒಂದು ಲೋನ್ ಪ್ರೋಸೆಸ್ನ. ಸೊ ಇಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಟೈಪ್ ಅನ್ನೋದನ್ನ ಕೇಳ್ತಾ ಇದೆ. ಸೊ ನಾವೇನಾದರೂ ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಇದ್ದೀವಾ, ಈ ಬಿಸ್ನೆಸ್ ಇದೆನಾ, ಯಾವ ರೀತಿಯಾಗಿ ನಾವು ಎಂಪ್ಲಾಯ್ಮೆಂಟ್ ಇದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ದರೆ ಸ್ಯಾಲ್ರಿಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಯಾವ ರೀತಿಯಾಗಿ ಪ್ರೊಫೆಷನಲ್ ಬಗ್ಗೆ ನಿಮ್ಮದು ಇತ್ತು ಅಂದರೆ ಆ ಪ್ರೊಫೆಷನಲ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ವ ಇಲ್ಲಿ ಯಾವ ರೀತಿಯಾಗಿ ನಮಗೆ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದೆ ಅಂತ. ಸೊ ನಮಗಿಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಅನ್ನೋದು ಸಿಗ್ತಾ ಇದೆ ಈ ಒಂದು ಅಪ್ಲಿಕೇಶನಲ್ಲಿ. ಹಾಗೆ ಪರ್ಸ್ನಲ್ ಲೋನು ಕ್ವಿಕ್ ಆಗಿ ಸಿಗ್ತಾ ಇದೆ. ಹಾಗೆ ಬಿಸ್ನೆಸ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಲೋನ್ ಅಗೇನಿಸ್ಟ್ ಪ್ರಾಪರ್ಟಿ, ನಮ್ಮ ಒಂದು ಪ್ರಾಪರ್ಟಿಗೂ ಕೂಡ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಟ್ರಾನ್ಸ್ಫರ್ ಹೋಮ್ ಲೋನ್ ಕೂಡ ಸಿಗ್ತಾ ಇದೆ. ಹಾಗೆ ಬಾಂಡ್ಸ್ ಇದೆ, ನಮ್ಮ ಕಾರ್ಗೂ ಕೂಡ ಲೋನ್ ಸಿಗ್ತಾ ಇದೆ. ಹಾಗೆ ನಮ್ಮ ಒಂದು ಕ್ಯಾಪಿಟಲ್ ಲೋನ್ ಕೂಡ ಸಿಗ್ತಾ ಇದೆ ವರ್ಕಿಂಗಿಗೆ. ಹಾಗೆ ನಮಗೆ PB ಮನಿ ಅನ್ನೋದು ಕೂಡ ಸಿಗ್ತಾ ಇದೆ. ಜೊತೆಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ನಮಗೆ ಇನ್ಶೂರೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಅದು ಕೂಡ ಇದೆ, ನಮಗೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ಹಾಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ. ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಿತ್ತು, ನಮಗೆ ಯಾವುದ್ರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ನಿಮಗೆ ಇಲ್ಲಿ ಕಾರ್ ಇನ್ಶೂರೆನ್ಸ್ ಕೂಡ ಸಿಗ್ತಾ ಇದೆ. ನಿಮ್ಮ ಹತ್ರ ಏನಾದರೂ ಕಾರ್ ಇತ್ತು, ಅದಕ್ಕೆ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಕಾರ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಒಂದು ರಿವಾರ್ಡ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು EMI ಚೆಕ್ ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಕ್ಯಾಲ್ಕುಲೇಟರ್ ಸಿಗ್ತಾ ಇದೆ. ಹಾಗೆ ನಮಗೆ ಇಲ್ಲಿ ಬ್ಯಾಂಕ್ ಕೂಡ ನಾವು ಫೈಂಡ್ ಮಾಡ್ಕೋಬೋದಾಗಿದೆ ಡೀಟೇಲ್ಸ್ ಬೇಕು ಅಂತಂದರೆ. ಸೊ ನಿಮಗೆ ಪರ್ಸ್ನಲ್ ಲೋನ್ ಬೇಕಿತ್ತು ಅಂದರೆ ಪರ್ಸ್ನಲ್ ಲೋನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್, ಬಿಸ್ನೆಸ್, ಪ್ರೊಫೆಷ್ನಲ್ ಅಂತ ಕೇಳ್ತಾ ಇದೆ. ಸೊ ಆಗಲೇ ಹೇಳ್ದಂಗೆ ನಿಮ್ಮ ಒಂದು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮಗೆ ಆ್ಯನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ 3 ಲ್ಯಾಕ್ ಇತ್ತು ಅಥವಾ 3 ಲ್ಯಾಕಿನ ಮೇಲಿತ್ತು ಅಂದರೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇನು ಮಂತ್ಲಿ ಇನ್ಕಮ್ ಅಲ್ಲ, ಆ್ಯನ್ಯುವಲ್ ಇನ್ಕಮ್. ಸೊ ನಮ್ಮ ಒಂದು ವರ್ಷ ಪೂರ್ತಿ ಏನು ಇನ್ಕಮ್ ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದೇನಾದರೂ 3 ಲ್ಯಾಕ್ ಮೇಲೆ ಇತ್ತು ಅಂದರೆ ಅಪ್ ಟು 3 ಲ್ಯಾಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಯಾಲ್ರಿ ಯಾವ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ, ಯಾವ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೊವೈಡ್ ಯುವರ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸೊ ನಾವು ಎಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ನಾವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆ ಕಂಪನಿ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಕರೆಂಟ್ ರೆಸಿಡೆನ್ಸ್ ಸಿಟಿನ ಕೇಳ್ತಾ ಇದೆ. ನಮ್ಮ ಒಂದು ಸಿಟಿ ಯಾವುದು ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ 6th ಸ್ಟೆಪ್ ಬಂದುಬಿಟ್ಟು ಸೆಲೆಕ್ಟ್ ಯುವರ್ ರೀಸನ್. ಸೊ ನಮ್ಮ ಒಂದು ರೀಸನ್ ಏನಿದೆ, ನಮಗೆ ಯಾಕೆ ಈ ಲೋನ್ನ ಅವಶ್ಯಕತೆ ಇದೆ, ಯಾಕೆ ನಾವು ಈ ಲೋನ್ನ ಅಪ್ಲೈ ಮಾಡ್ಕೊತಿದ್ವಿ, ರೀಸನ್ ಏನು, ಆ ರೀಸನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೇನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಹಾಗೆ ಎಜುಕೇಷನಲ್ ಎಕ್ಸ್ಪೆನ್ಸಸ್ ಅಥವಾ ವೆಡ್ಡಿಂಗ್ ಎಕ್ಸ್ಪೆನ್ಸಸ್, ಟ್ರಾವೆಲ್, ಸೊ ಈ ರೀತಿಯಾಗಿ ಹಲವಾರು ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಆ ರೀತಿಯಾಗಿ ನಿಮ್ಗೆ ಯಾವುದಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ ಪರ್ಸ್ನಲ್ ಲೋನ್ ಎಷ್ಟು ಬೇಕು, ನಾವು ಎಷ್ಟು ಡಿಸೈಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದೆ. ಸೊ ನಿಮ್ಗೆ ಎಷ್ಟು ಲೋನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ನಮಗೆ ಇರೋದು ಇದು 8th ಸ್ಟೆಪ್. 8th ಸ್ಟೆಪ್ ಬಂದುಬಿಟ್ಟು ನಮಗೆ ನಮ್ಮ ಒಂದು ನೇಮ್ ಆ್ಯಸ್ ಪರ್ ಪ್ಯಾನ್ ಕಾರ್ಡಲ್ಲಿ ನಮ್ಮದು ಯಾವ ರೀತಿಯಾಗಿ ನೇಮ್ ಇರುತ್ತೆ ಆ ನೇಮ್ನ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಇಮೇಲ್ ಅಡ್ರೆಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು.
ನೆಕ್ಸ್ಟ್ ನಮಗಿಲ್ಲಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳ್ತಾ ಇದೆ. ಸೊ ನಮ್ಮ ಒಂದು ಜೆಂಡರ್ ಮೇಲಾ ಫೀಮೇಲಾ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೇ ಹಾಕಬೇಕು, ಮಿಸ್ಟೇಕ್ ಆಗ್ಲಾರ್ದೇ. ಹಾಗೆ ನಮ್ಮ ಒಂದು ಪಿನ್ ಕೋಡ್ನ ಕೇಳ್ತಾ ಇದೆ, ನಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಹಾಕಿ ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ. ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರುತ್ತಲ್ವ, ಆ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಮಗೆ ಲೋನನ್ನು ಅಪ್ಲೈ ಮಾಡ್ಕೋಬೋದು ಅಂತ ಇದು ಹೇಳ್ತಾ ಇದೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು 1 ಲ್ಯಾಕ್ನ ಲೋನ್ ಅಮೌಂಟ್ ಬೇಕು ಅಂತ ಹಾಕಿದ್ದೀನಿ. ಹಾಗೆ ಲೋನ್ ಪೀರಿಯಡ್ ಬಂದುಬಿಟ್ಟಿದ್ದು 5 ಇಯರ್ಸ್ ಅಂತ ಹೇಳ್ತಾ ಇದೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು, ಹಾಗೆ ನಿಮ್ಗೇನಾದರೂ ಲೋನ್ ಬೇಕಿತ್ತು ಅಂದರೆ ನೀವಿಲ್ಲಿ ಅಪ್ಲೈ ಮಾಡ್ಕೋಬೋದಾಗಿದೆ. ಪ್ರೊಸೆಸಿಂಗ್ ಟೈಮ್ ಬಂದುಬಿಟ್ಟು 1 or 2 ಡೇಸಲ್ಲಿ ನಾವು ಪ್ರೋಸೆಸ್ ಆಗುತ್ತೆ. ಹಾಗೆ ನಮ್ಮ ಒಂದು ಚಾನ್ಸ್ ಆಫ್ ಅಪ್ರೂವಲ್ ಏನಿದೆ ಎಕ್ಸಲೆಂಟ್ ಆಗಿದೆ. ಸೊ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಏನಾಗಿದೆ ತುಂಬಾ ಚೆನ್ನಾಗಿದೆ. ಹಾಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 21% ಕೊಡ್ತಾ ಇದ್ದಾರೆ. ನನಗೆ EMI ಬಂದುಬಿಟ್ಟು 2705 ರುಪೀಸ್ ಆಗುತ್ತೆ. ಸೊ ನಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದರ ಮೇಲೆ ಕಂಟಿನ್ಯೂ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ನಮಗಿಲ್ಲಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಪರ್ಸ್ನಲ್ ಲೋನ್ ಬೇಕಿತ್ತು ಅಂದರೆ ನಮಗೆ ಇಲ್ಲಿ ಚೆಕಿಂಗ್ ಅವರ್ ಇನ್ಫಾರ್ಮೇಷನ್, ಸೊ ನಮ್ಮ ಒಂದು ಇನ್ಫಾರ್ಮೇಷನ್ನ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಸ್ನಲ್ ಡೀಟೇಲ್ಸ್ ಅನ್ನೋದು ನಾನು ಇಷ್ಟೊತ್ತು ಕೊಟ್ಟಿದ್ದೀನಿ. ಸೊ ನೀವು ನೋಡಿದ್ರಲ್ವ ಯಾವ ರೀತಿಯಾಗಿ 9 ಸ್ಟೆಪ್ಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಆ 9 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಆ ಒಂದು 9 ಸ್ಟೆಪ್ಸಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕಂಪ್ಲೀಟೆಡ್ ಆಗಿದೆ. ನೆಕ್ಸ್ಟ್ ನಮಗೆ ಇಲ್ಲಿ KYC ವೆರಿಫಿಕೇಷನ್ನ ಕೇಳ್ತಾ ಇದ್ದಾರೆ. ಸೊ ನಮ್ಮ ಒಂದು KYC ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಎಟ್ ಟು ಕಂಪ್ಲೀಟ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ನ ತೋರಿಸಿದಾರಲ್ವ ಅದನ್ನು ಇಲ್ಲಿ ಈ ಬಾಕ್ಸಲ್ಲಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿಕೊಂಡ್ರೆ ಈ ಎಲ್ಲ ಡೀಟೇಲ್ಸ್ನ ಅದು ವೆರಿಫೈ ಮಾಡಿದ ನಂತರ ನಮ್ಮ ಒಂದು ಅಕೌಂಟ್ ಏನಾಗುತ್ತೆ KYC ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಆ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೊಟ್ಟು ನಮ್ಮ ಒಂದು ಅಕೌಂಟ್ ಏನಿದೆ ಅದು KYC ಕಂಪ್ಲೀಟ್ ಆದ ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ನಮ್ಮ ಒಂದು ಸೆಲ್ಫಿನ ಕೇಳುತ್ತೆ. ಸೊ ನಮ್ಮ ಒಂದು ಸೆಲ್ಫಿನ ಕೊಟ್ಟು ಅಪ್ಲೋಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾವು ಕೊಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು IFSC ಕೋಡ್, ಅಕೌಂಟ್ ನಂಬರ್, ಹಾಗೆ ನಮ್ಮ ಒಂದು ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡೋಕ್ಕೆ ಹೇಳುತ್ತೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಅಡ್ರೆಸ್, ಬ್ಯಾಂಕ್ ನೇಮ್ ಏನಿದೆ ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಈ ಎಲ್ಲ ಪ್ರೊಸೀಜರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಪೈಸಾ ಬಜಾರಲ್ಲಿ ನಾವು ಲೋನ್ನ ಅಪ್ಲೈ ಮಾಡ್ಕೋಬೇಕು ಅಂತ, ಹಾಗೆ ಯಾವ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ, ಏನೇನು ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೀಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಹೇಳಿದ್ದೀನಿ ಅದೇ ರೀತಿಯಾಗಿ ನೀವು ಫಾಲೋ ಅಪ್ ಮಾಡಿ. ಜೊತೆಗೆ ನೀವು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ. ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಸಿವಿಲ್ ರಿಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಬಿಕಾಸ್ ಇಲ್ಲಿ ಪರ್ಸ್ನಲ್ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಚೆನ್ನಾಗಿರ್ಬೇಕಾಗುತ್ತೆ. ಈ ಒಂದು ಪೈಸಾ ಬಜಾರ್ ಆ್ಯಪಲ್ಲಿ ನಮಗೆ ಏನೇನು ಸಿಗ್ತಾ ಇದೆ, ಈ ಒಂದು ಆ್ಯಪಲ್ಲಿ ನಮಗೆ ಕ್ರೆಡಿಟ್ ಸ್ಕೋರ್ ಸಿಗ್ತಾ ಇದೆ, ಹಾಗೆ ಪರ್ಸ್ನಲ್ ಲೋನ್ ಅನ್ನೋದು ಸಿಗ್ತಾ ಇದೆ, ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ, ಹೋಮ್ ಲೋನ್, ಸೆಟಪ್ ಅವರ್ ಕಾರ್ಡ್, ನಮ್ಮ ಒಂದು ಕಾರ್ಡ್ ಕೂಡ ನಾವು ಇಲ್ಲಿ ಸೆಟಪ್ ಮಾಡ್ಕೋಬೋದಾಗಿದೆ. ಸೊ ಈ ಎಲ್ಲ ಒಂದು ಬೆನಿಫಿಟ್ಸ್ ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಸಿಗ್ತಾ ಇದೆ. ಹಾಗೆ ಈ ಒಂದು ಪರ್ಸ್ನಲ್ ಲೋನ್ನ ಫೀಚರ್ಸ್ ಹಾಗೆ ಬೆನಿಫಿಟ್ಸ್ ಏನು, ಸೊ ನಮಗೆ ಇಲ್ಲಿ ಏನಾಗ್ತಾ ಇದೆ, ಏನು ಸಿಗ್ತಾ ಇದೆ ಅಂದರೆ ಇಲ್ಲಿ ನಮಗೆ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ ಇಲ್ಲಿ. ಹಾಗೆ ನಮಗೆ ಮಿನಿಮಮ್ ಡಾಕ್ಯುಮೆಂಟ್ ಅಷ್ಟೇ ಕೇಳುತ್ತೆ. ಹಾಗೆ ಕ್ವಿಕ್ ಆಗಿ ನಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಲೋನ್ ಅಮೌಂಟ್ ಬಂದುಬಿಟ್ಟು ನಮಗೆ ಅಪ್ ಟು 40 ಲ್ಯಾಕ್ವರೆಗೂ ಇಲ್ಲಿ ಸಿಗ್ತಾ ಇದೆ ಈ ಒಂದು ಅಪ್ಲಿಕೇಶನಲ್ಲಿ. ಹಾಗೆ ಲೋನ್ ಟೆನ್ಯೂರ್ ಬಂದುಬಿಟ್ಟು ನಮಗೆ 6 ಮಂತ್ಸಿಂದ ಹಿಡಿದು 5 ಇಯರ್ಸ್ವರೆಗೂ ಸಿಗ್ತಾ ಇದೆ. ಸೊ ನೀವು ಆಗಲೇ ನೋಡಿದ್ರಲ್ಲ, ನಾವು 1 ಲಕ್ಷ ಲೋನ್ ಅಮೌಂಟ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೆ. ಸೊ ಅದಕ್ಕೆ 5 ಇಯರ್ಸ್ನ ಟೆನ್ಯೂರ್ ತೊಗೊಂಡಿದ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 6 ಮಂತ್ಸ್ ಟು 5 ಇಯರ್ಸ್ವರೆಗೂ ಟೆನ್ಯೂರ್ ಅನ್ನೋದು ಸಿಗ್ತಾ ಇದೆ. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಅಬೋವ್ ಆಗಿರಬೇಕಾಗುತ್ತೆ, 60 ಇಯರ್ಸ್ ಒಳಗಡೆನೇ ಇರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ಮಿನಿಮಮ್ ಸ್ಯಾಲ್ರಿ ನಮಗೆ 15,000 ಪರ್ ಮಂತ್ ಇರಬೇಕು. ಕ್ರೆಡಿಟ್ ಸ್ಕೋರ್ ಅನ್ನೋದು 700 ಮೇಲೆ ಇರಬೇಕು. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿದೆ. ನಮಗೆ 100% ಆಗಿ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಎಲ್ಲ ಒಂದು ಅಪ್ಲಿಕೇಶನಲ್ಲಿ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಕೂಡ ನಮಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ 700 ಅಬೋವ್ ಇತ್ತು ಅಂದರೆ ನಮಗೆ 100% ಲೋನ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 11% to 36% ಸಿಗ್ತಾ ಇದೆ. ಸೊ ನಮ್ಮ ಒಂದು ಪರ್ಸ್ನಲ್ ಲೋನ್ ಏನಾದರೂ ಸಪೋಸ್ 4 ಲ್ಯಾಕ್ ಇತ್ತು ಅಂದರೆ ಈ ಒಂದು 4 ಲ್ಯಾಕಿಗೆ ನಮಗೆ 11% ಪರ್ ಆ್ಯನಮ್ಗೆ ಇಂಟ್ರೆಸ್ಟ್ ಅನ್ನೋದು ಸಿಗ್ತಾ ಇದೆ. ಹಾಗೆ ರೀಪೇಮೆಂಟ್ ಟೆನ್ಯೂರ್ ಬಂದುಬಿಟ್ಟು 5 ಇಯರ್ಸ್ವರೆಗೂ ಸಿಗ್ತಾ ಇದೆ. ಈ ಒಂದು ಅಮೌಂಟ್ಗೆ ಪ್ರೊಸೆಸಿಂಗ್ ಫೀ ಅನ್ನೋದು 1.5% ನಮಗೆ ಹಾಕ್ತಾ ಇದ್ದಾರೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಫಾರ್ ಅ ಲೋನ್
ಏನಿದೆ ಇದಕ್ಕೆ 6000 ಆಗ್ತಾ ಇದೆ. ಸೊ ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು ನಮಗೆ 1,21,818 ರೂಪೀಸ್ ಆಗ್ತಾ ಇದೆ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಿಮ್ಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು ಅಂದರೆ ಬೇಗ ಒಂದು ಪೈಸಾ ಬಜಾರ್ ಅನ್ನೋದು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಮೊದಲೇದಾಗಿ ನಾವು 9 ಸ್ಟೆಪ್ಸ್ ಅನ್ನೋದು ಏನಿರುತ್ತೆ ಆ 9 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ನಮ್ಮ ಒಂದು ಡಾಕ್ಯುಮೆಂಟ್ಸ್ KYC ಹಾಗೆ ಬ್ಯಾಂಕ್ ಡೀಟೇಲ್ಸ್ ಹಾಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಸೆಲ್ಫಿ ಜೊತೆಗೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ನ ನಾವು ಕೊಟ್ಟ ಮೇಲೆ ನಮ್ಮ ಒಂದು ಅಗ್ರಿಮೆಂಟ್ ಅನ್ನೋದು ಬರುತ್ತೆ. ಸೊ ಅಗ್ರಿಮೆಂಟ್ ಬಂದ ನಂತರ ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮ ಒಂದು ಅಮೌಂಟ್ ಅನ್ನೋದು ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.